ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಜಿಟಿವಿ ಕನ್ನಡ ನ್ಯೂಸ್. ನಾನು ಲಕ್ಷ್ಮೀ ಮಿರಾದಾರ್. ತೋಟಗಾರಿಕಾ ಸಚಿವರನ್ನ ತರಾಟೆಗೆ ತೆಗೆದುಕೊಂಡ ರೈತ. ವಿಜಯಪುರ ನಗರದಲ್ಲಿ ಸಾವಯವ ಮತ್ತು ಸಿರಿಧಾನ್ಯ ಮೇಳ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸಚಿವ ಎಂಸಿ ಮನಗೂಳಿ ಭಾಷಣದ ಮುಕ್ತಾಯದ ವೇಳೆ ನಾಗ್ತಾನ್ ಗ್ರಾಮದ ರೈತ ಯಾವ ತಾಲೂಕಿನಲ್ಲಿ ಜಾನುವಾರುಗಳಿಗೆ ಮೇವು ಕೊಟ್ಟಿದ್ದೀರಿ ಎಂದು ಪ್ರಶ್ನಿಸಿ ಸಚಿವರನ್ನ ತರಾಟೆಗೆ ತೆಗೆದುಕೊಂಡರು. ಇದಕ್ಕೆ ಸಚಿವರು 3 ದಿನಗಳ ಹಿಂದೆ ಸಚಿವ ಸಂಪುಟ ಉಪಸಮಿತಿ ಬರ ಅಧ್ಯಯನ ನಡೆಸಿದ್ದೇವೆ, ಸಭೆ ಮಾಡಿ ಮೇವು ಒದಗಿಸಲು ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಿದ್ದೇವೆ ಎಂದು ಉತ್ತರಿಸಿದರು. ದನ ಕರ ಸಾಗಿಸ್ಬೇಕಂತ ಹೇಳ್ತೀರಿ, ಹಾಲು ಕುಡಿಬೇಕಂತ ಹೇಳ್ತೀರಿ, ಕಣಿಕೆ ಎಷ್ಟು ಜೋಪಾನ ಮಾಡಿದ್ರಿ? ದನ ಕರ ಜೋಪಾನ ಆಗ್ಲಿಕ್ಕ ಕಣಿಕೆ ಎಷ್ಟು ಜಮಾ ಮಾಡಿದ್ರಿ? ಯಾವ ತಾಲೂಕಿಗೆ ಜಮಾ ಮಾಡಿದ್ರಿ? ಅದು ಕರೆಕ್ಟಾಗಿ ಬಂದು ಕೇಳಿ ಹಲೋ ರೀ ಸಾಹೇಬ್ರ, ನೀವು ಎಲ್ಲ ಹೇಳಿದ್ರಿ, ಬರೋಬ್ಬರಿ ಹೇಳಿದ್ರಿ. ರೈತರ ಕೃಷಿ ಅಧಿಕಾರಿ ನೋಡ್ರಿ, ತೋಟಗಾರಿ ಅಧಿಕಾರಿ ಎಲ್ಲ ಅಂತವ್ರು ಇದ್ದಂಗ ನೀವು ನಮ್ಮ ಬಿಜಾಪುರ ತಾಲೂಕದಾಗ ಯಾವ ತಾಲೂಕಿಗೆ ಎಷ್ಟು ಕಣಿಕೆ ಜಮಾ ಮಾಡಿಸಿದ್ರಿ? ಬೆಳೆದಲ್ಲಿ ತಂದು ಜಮಾ ಮಾಡ್ಬೇಕದ, ರೈತರು ಉಪಕಾರ ಮಾಡ್ಬೇಕದ, ರೈತ ಮಾಡ್ಬೇಕದ. ರೈತ ಬಾಂಧವರೇ ಒಂದ್ ನಿಮಿಷ ಇದಕ್ಕ ಉತ್ತರ ಕೊಡ್ಬೇಕು. ನಮ್ಮ ಬಿಜಾಪುರ ಜಿಲ್ಲಾದಾಗ ಎಲ್ಲೆಲ್ಲಿ ಕಣಿಕೆ ಇದು ಮಾಡಿದ್ರಿ, ಸ್ಟಾಕ್ ಮಾಡಿದ್ರಿ, ಎಲ್ಲಿ ತಂದು ಮಾಡಿದ್ರಿ, ರೈತರಿಗೆ ಏನು ಉಪಕಾರ ಮಾಡಿದ್ರಿ? ಹಿಂಗಾದ್ರೆ ರೈತರು ಹೆಂಗ್ ಉಪಕಾರ ಆತಾನ, ಹೆಂಗ್ ಉದ್ಧಾರ ಆತಾನ? ನಿಮ್ಮಂತ ಮಿನಿಸ್ಟರ್ 4 ಮಂದಿ ಸತ್ತು ಹೋತಾವ. ಉತ್ತರ ಹೇಳ್ರಿ, ಅದು ಯಾಕಾಗಲಿಲ್ಲ? ಕುಡಿದು ಯಾಕಾಗಲಿಲ್ಲ? ಉತ್ತರ ಹೇಳು. ಕಣಿಕೆ ಕುಡಿದು ಯಾಕಾಗಲಿಲ್ಲ? ಅದು ಉತ್ತರ ಹೇಳಿ. ರೈತ ಈ ದೇಶದ ಬೆನ್ನೆಲುಬು, ಸೈನಿಕ ನಮ್ಮೆಲ್ಲರ ರಕ್ಷಕ ಎಂದು ಸಾವಯವ ಹಾಗೂ ಸಿರಿಧಾನ್ಯಗಳ ಮಹತ್ವವನ್ನು ತಿಳಿಸಿಕೊಟ್ಟ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿ ಉದ್ಘಾಟಕರ ಮಾತುಗಳನ್ನಾಡಿದ ಶ್ರೀ ಎಂಸಿ ಮನಗೂಳಿ, ಮಾನ್ಯ ಶ್ರೀ ತೋಟಗಾರಿಕಾ ಸಚಿವರು, ಕರ್ನಾಟಕ ಸರ್ಕಾರ ಹಾಗೂ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ಡಾಕ್ಟರ್ ಮತ್ತು ಶಿವಾನಂದ ಪಾಟೀಲ್ ಎಲ್ಲ ಮಿನಿಸ್ಟರ್ಗೆಲ್ಲ ಇನ್ಸ್ಟ್ರಕ್ಷನ್ ಕೊಡ್ತೀವಿ, ಎಲ್ಲೆಲ್ಲಿ ಮೇವನ್ನು ಕೊಡ್ತಾರೆ, ಬೇಡಿಕೆ ಸರ್ಕಾರದಿಂದ ಮಾಡಿಕೊಡ್ತೀವಿ. ಹಗಲಲ್ಲಿ ಉರಿಯುವ ಬೀದಿ ದೀಪಗಳು. ರಾಜ್ಯ ಬರಗಾಲದಿಂದ ತತ್ತರಿಸುತ್ತಿದೆ. ಒಂದು ಕಡೆಗೆ ನೀರು ಇಲ್ಲದೆ ಗ್ರಾಮೀಣ ಪ್ರದೇಶಗಳಲ್ಲಿ ಲೋಡ್ ಶೆಡ್ಡಿಂಗ್ ಮಾಡಲಾಗುತ್ತಿದೆ. ಇದಕ್ಕೆ ಅಪವಾದ ಎನ್ನುವಂತೆ ಸಿಂದಗಿ ಪಟ್ಟಣದ ಹಳೆ SBI ರಸ್ತೆಗಳಲ್ಲಿ ಹಗಲಿನಲ್ಲಿ ಸುಮಾರು 5-6ಕ್ಕೂ ಹೆಚ್ಚಿನ ಕಂಬದಲ್ಲಿ ವಿದ್ಯುತ್ ದೀಪಗಳು ಸೂರ್ಯನನ್ನು ನಾಚಿಸುವಂತೆ ಉರಿಯುತ್ತಿವೆ. ಈ ವಿದ್ಯುತ್ ಕಂಬಗಳಿಗೆ ಜೋಡಿಸಿದ ಬೀದಿ ದೀಪಗಳು ಸುಮಾರು 1 ವಾರಕ್ಕೂ ಹೆಚ್ಚು ಕಾಲದಿಂದ ಹಗಲು ಹೊತ್ತಿನಲ್ಲಿ ನಿರಂತರವಾಗಿ ಉರಿಯುತ್ತಿವೆ. ವಿದ್ಯುತ್ ಉರಿಯುವುದನ್ನು ಹೆಸ್ಕಾಂ ಅಧಿಕಾರಿಗಳು ಕಂಡು ಕಾಣದಂತೆ ತಮ್ಮ ಪಾಡಿಗೆ ತಾವು ಹೋಗುತ್ತಿದ್ದಾರೆ. ಈ ವಿದ್ಯುತ್ ದೀಪಗಳು ಉರಿಯುವ ಬಗ್ಗೆ ಹಲವು ಸಲ ಹೆಸ್ಕಾಂ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದೆ. ಆದರೆ ಯಾವುದೇ ಪ್ರಯೋಜನ ಆಗಿಲ್ಲ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದರು. ತಾಲೂಕಿನಲ್ಲಿ ಹೆಚ್ಚಿದ ನಕಲಿ ಪತ್ರಕರ್ತರ ಹಾವಳಿ. ತಾಲೂಕಿನಲ್ಲಿ ಹೆಚ್ಚಿದ ನಕಲಿ ಪತ್ರಕರ್ತರ ಹಾವಳಿ ತಡೆಗಟ್ಟುವ ಸಲುವಾಗಿ ಸಿಂದಗಿ ನಗರದ ಕಾರ್ಯನಿರತ ಪತ್ರಕರ್ತ ಸಂಘದ ವತಿಯಿಂದ ಅನಧಿಕೃತ ಯೂಟ್ಯೂಬ್ ಚಾನೆಲ್ಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕೆಂದು ತಾಲೂಕು ಪೊಲೀಸ್ ಠಾಣಾಧಿಕಾರಿಗಳಾದ ಶರಣ್ ಗೌಡರ್ ಅವರಿಗೆ ಹಾಗೂ ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು.
ಇದಿಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ GTV ನ್ಯೂಸ್. ಜಿ ಅಂದ್ರೆ ಇದು ಜೀನಿಯಸ್. ಇದು GTV ಕನ್ನಡದ ಕೊಡುಗೆ.